ಎಲೆಕ್ಷನ್ ಅಂದ್ರೆ ಕುರುಡುಮಲೆ ಅಂದ್ರೆ ಎಲೆಕ್ಷನ್ ಅನ್ನುವ ಹಾಗಾಗಿದೆ. ಅಷ್ಟಕ್ಕೂ ಈ ಕ್ಷೇತ್ರದ ಮಹಿಮೆ ಏನು? ಈ ವರದಿ ನೋಡಿ. ಪವಿತ್ರ ಸ್ಥಳ ಕುರುಡುಮಲೆ ಹಿನ್ನೆಲೆ ಏನು ಗೊತ್ತಾ? ಈ ಸ್ಥಳಕ್ಕೆ ರಾಜಕಾರಣಿಗಳು ಹೋಗೋದು ಯಾಕೆ? ಗಣಪತಿಗೆ ಪೂಜೆ ಮಾಡಿದ್ರೆ ರಾಜಕೀಯ ಯಶಸ್ಸು ನಿಶ್ಚಿತ. ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿದೆ ಕುರುಡುಮಲೆ ದೇವಸ್ಥಾನ. ಗಣೇಶ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದ್ದು ಐತಿಹಾಸಿಕ ಮಹತ್ವ ಹೊಂದಿದ್ದು, ಈ ದೇವಾಲಯದಲ್ಲಿನ ಏಕಶಿಲಾ ಸಾಲಿಗ್ರಾಮ ಗಣೇಶನ ದರ್ಶನ ಮಾಡಿದ್ರೆ ಪುಣ್ಯ ಹಾಗೂ ರಾಜಕೀಯ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಲೋಕಸಭಾ ಚುನಾವಣೆ ಇರಲಿ, ರಾಜ್ಯ ವಿಧಾನಸಭೆಯ ಚುನಾವಣೆ ಇರಲಿ, ಪಕ್ಷಗಳು ಇಲ್ಲಿಂದಲೇ ಪ್ರಚಾರ ಶುರು ಮಾಡ್ತಾರೆ. ಇಲ್ಲ ಪಕ್ಷದ ಘಟಾನುಘಟಿ ನಾಯಕರು ಇಲ್ಲಿಗೆ ಭೇಟಿ ನೀಡಿ ರಾಜಕೀಯ ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಯಶಸ್ಸು ಕೂಡ ಕಂಡಿದ್ದಾರೆ. ಆ ಬಗ್ಗೆ ನೋಡೋದಾದ್ರೆ 1999ರಲ್ಲಿ ಎಸ್.ಎಂ. ಕೃಷ್ಣ ಇಲ್ಲಿಂದಲೇ ಪಾಂಚಜನ್ಯ. ಆಗ ಕೃಷ್ಣ ದೊಡ್ಡ ಯಶಸ್ಸು ಕಂಡಿದ್ರು. ನಂತರ ದಿನದಲ್ಲಿ ಎಚ್.ಡಿ. ದೇವೇಗೌಡರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ರು. ಬಿ.ಎಸ್. ಯಡಿಯೂರಪ್ಪ ಅವರು ಕೂಡ ಭೇಟಿ ನೀಡಿ ಯಶಸ್ಸನ್ನ ಪಡೆದುಕೊಂಡಿದ್ರು. 2022ರಲ್ಲಿ ಕುಮಾರಸ್ವಾಮಿ ಪಂಚರತ್ನ ಯಾತ್ರೆಯನ್ನ ಇಲ್ಲಿಂದಲೇ ಆರಂಭ ಮಾಡಿದ್ರು. 2023ರಲ್ಲಿ ಸಿದ್ದು ವಿಧಾನಸಭೆ ಎಲೆಕ್ಷನ್ ಪ್ರಚಾರ ಕೂಡ ಇಲ್ಲಿಂದಲೇ ಆರಂಭ ಆಗಿತ್ತು. ಬಿ.ಎಸ್. ವಿಜೇಂದ್ರ ಕೂಡ ಪದಗ್ರಹಣಕ್ಕೂ ಮುಂಚೆ ಗಣಪನ ದರ್ಶನ ಪಡೆದುಕೊಂಡಿದ್ರು. ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಾರವನ್ನ ಕೂಡ ಇಲ್ಲಿಂದಲೇ ಆರಂಭ ಮಾಡ್ತಾ ಇದೆ. ಒಟ್ಟಿನಲ್ಲಿ ಮೂಡಣ ದಿಕ್ಕಿನಲ್ಲಿ ಗಣಪನಿಗೆ ಪೂಜಿಸಿ ಪ್ರಾರ್ಥಿಸಿ ಹೊರಟ್ರೆ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ರಾಜಕಾರಣಿಗಳು ಇಲ್ಲಿಗೆ ಬರ್ತಾರೆ. ನೋಡಿ, ಭಾಷಣದ ವೇಳೆ ಮತ್ತೆ ಸಿದ್ದರಾಮಯ್ಯ ಎಡವಟ್ಟು ಮಾಡಿಕೊಂಡಿದ್ದಾರೆ. ಮಾತಿನ ಅಬ್ಬರದಲ್ಲಿ ಕಾಂಗ್ರೆಸ್ ಬಗ್ಗೆಯೇ ಟೀಕೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಎಂದಿಗೂ ಕೂಡ ನುಡಿದಂತೆ ನಡೆದಿಲ್ಲ ಅಂತ ಸಿಎಂ ಬಾಯ್ತಪ್ಪಿನಿಂದಾಗಿ ಹೇಳಿದ್ದಾರೆ. ಮುಳಬಾಗಿಲು ರೋಡ್ ಶೋ ವೇಳೆ ಬಾಯ್ತಪ್ಪಿದ್ದಾರೆ ಸಿಎಂ. ತಪ್ಪಿನ ಅರಿವಾಗಿ ತಕ್ಷಣವೇ ಎಚ್ಚೆತ್ತುಕೊಂಡಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಇವತ್ತು ಕೋಲಾರದಲ್ಲಿ ಮತ ಶಿಕಾರಿಯನ್ನ ಆರಂಭ ಮಾಡಿದ್ರು. ಈ ವೇಳೆ ಭಾಷಣವನ್ನ ಮಾಡುವಾಗ ಬಾಯ್ತಪ್ಪಿನಿಂದಾಗಿ ತನ್ನ ಪಕ್ಷದ ವಿರುದ್ಧವೇ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕೊಳ್ಳಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕೊಳ್ಳಲ್ಲ. ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕೊಳ್ತಾರೆ. ಬಿಜೆಪಿ ರೀತಿ ಕೊಟ್ಟ ಮಾತಿಗೆ ತಪ್ಪಿಸಿಕೊಳ್ಳಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕೊಳ್ಳಲ್ಲ. ಕಾಂಗ್ರೆಸ್